ನಮಸ್ಕಾರ ಬಾಂಧವರೇ, ದರಖಾಸ್ತು ಪೋಡಿಗೆ ಸಂಬಂಧಪಟ್ಟಂತೆ ರಾಜಸ್ವ ನಿರೀಕ್ಷಕರು, ತಾಲೂಕು ಮುಖ್ಯರು, ಗ್ರಾಮ ಲೆಕ್ಕಾಧಿಕಾರಿಗಳ ಒಂದು ತಂಡ ತಯಾರಾಗಿದೆ. ಇವರು ಒಂದು ವಾರ ಮುಂಚಿತವಾಗಿ ಗ್ರಾಮಕ್ಕೆ ಬರುವುದಾಗಿ ಡಂಗೂರ ಸಾರಿಸಿದ್ದಾರೆ. ಒಂದು ವಾರ ಕಾಲಾವಕಾಶ ಇರೋದ್ರಿಂದ ನಾನು ಟಿಪ್ಪಣಿ, ಖರಾಬು, ಗ್ರಾಮ ನಕಾಶೆ, ಸರ್ವೆ ನಂಬರ್, ಆಕಾರ, ಪಹಣಿ, RR516 ಮತ್ತು ಕಮ್ಮಿ ಜಾಸ್ತಿ ಪತ್ರಿಕೆಗೆ ಬಗ್ಗೆ ತಿಳಿಸ್ಕೊಡ್ತೀನಿ. ಇದರಿಂದ ನಿಮಗೆ ಪೋಡಿ ಅಳತೆ ಸಮಯದಲ್ಲಿ ಬಹಳ ಅನುಕೂಲ ಆಗುತ್ತೆ. ಬ್ರಿಟಿಷರು ಮೂಲ ಭೂಮಾಪನ ಮಾಡತಕ್ಕಂಥ ಸಂದರ್ಭದಲ್ಲಿ ಜಮೀನುಗಳಿಗೆ ನಿಖರವಾಗಿರ್ತಕ್ಕಂಥ ಅಳತೆ ಇರಲಿಲ್ಲ. ಇದರಿಂದ ಸಮರ್ಪಕವಾಗಿ ಕಂದಾಯ ವಸೂಲಾಗ್ತಾ ಇಲ್ಲ. ಇದರನ್ನ ಕಂಡಂತ ಬ್ರಿಟಿಷರು ಪ್ರತಿಯೊಂದು ಜಮೀನನ್ನು ಲಭ್ಯವಿರತಕ್ಕಂಥ ಅಳತೆ ಉಪಕರಣಗಳಿಂದ ಅಳತೆ ಮಾಡಿಸ್ತಾರೆ. ನಂತರ ಅಳತೆಗಳಿಂದ ನಕ್ಷೆಯನ್ನು ತರಿಸ್ತಾರೆ. ಇದನ್ನೇ ನಾವು ಟಿಪ್ಪಣಿ ಅಂತೀವಿ. ಉದಾಹರಣೆಗೆ ಇದು ಒಂದು ಸರ್ವೆ ನಂಬರ್ನ ಬೌಂಡ್ರಿ ಆಗಿರುತ್ತೆ. ಮಧ್ಯದಲ್ಲಿ ಒಂದು ಬೇಸ್ ಲೈನ್ ಕಟ್ಕೊಂಡು ಎರಡು ಕಡೆಗೂ ಆಫ್ಸೆಟ್ ಹೊಡೆದು ಒಂದು ಟಿಪ್ಪಣಿಯನ್ನು ತಯಾರಿಸ್ತಾರೆ ಮತ್ತು ಎಲ್ಲ ಅಳತೆಗಳನ್ನ ದಾಖಲಿಸ್ತಾರೆ. ಇದನ್ನೇ ನಾವು ಟಿಪ್ಪಣಿ ಅಂತೀವಿ. ಕರ್ನಾಟಕದಲ್ಲಿ ಮೂಲ ಭೂಮಾಪನವನ್ನ ಮರಾಠಿಗರು ಮಾಡಿದ್ರಿಂದ ಎಲ್ಲಾ ಮೂಲ ದಾಖಲೆಗಳು ಮರಾಠಿಯಲ್ಲೇ ಲಭ್ಯವಿರುತ್ತವೆ. ನಂತರ ರೀಸರ್ವೆ ಸಮಯದಲ್ಲಿ ಕನ್ನಡಿಗರು ತಯಾರಿಸಿದ್ರಿಂದ ಸಂಬಂಧಪಟ್ಟ ದಾಖಲೆಗಳನ್ನು ಕನ್ನಡದಲ್ಲಿ ಕಾಣಬಹುದಾಗಿದೆ. ಇತ್ತೀಚೆಗೆ ದರಖಾಸ್ತು ಪೋಡಿಗೆ ಸಂಬಂಧಪಟ್ಟಂತ ದಾಖಲೆಗಳು ಮೆಟ್ರಿಕ್ ನಲ್ಲಿ ತಯಾರಾಗ್ತಾ ಇರುವುದನ್ನ ತಾವು ಕಾಣಬಹುದಾಗಿದೆ. ಎಲ್ಲಾ ಮೂಲ ಟಿಪ್ಪಣಿಗಳು ಸುಮಾರು 120 ವರ್ಷ ಹಳೆಯದಾಗಿರೋದ್ರಿಂದ ಸಾಕಷ್ಟು ಮೂಲ ಟಿಪ್ಪಣಿಗಳು ಶಿಥಿಲವಾಗಿದ್ದಾವೆ. ಇವುಗಳನ್ನ ಈ ಹಿಂದೆ ಕಚೇರಿಯಿಂದ ತಯಾರಿಸಿ ಮೇಲುಸಹಿ ಮಾಡಿ ಸಂಗ್ರಹಿಸ ಮಾಡಲಾಗ್ತಿತ್ತು. ಆದರೆ ಈ ಕಾರ್ಯ ನಿಂತು ಹೋಗಿದೆ. ಇತ್ತೀಚೆಗೆ ಮೂಲ ದಾಖಲೆಗಳನ್ನ ಸ್ಕ್ಯಾನಿಂಗ್ ಕಾರ್ಯ ಪ್ರಗತಿಯಲ್ಲಿಯೇ ಸಂಬಂಧಪಟ್ಟ ಕಂದಾಯ ಸಚಿವರು ಕಾಳಜಿ ವಹಿಸಿ ಎಲ್ಲಾ ದಾಖಲೆಗಳನ್ನ ಸ್ಕ್ಯಾನಿಂಗ್ ಮಾಡಿಸಬೇಕು ಅಂತ ತೀರ್ಮಾನಿಸುತ್ತಿದ್ದಾರೆ. ಇದರಿಂದಾಗಿ ಮುಂದಿನ ಪೀಳಿಗೆಗಳೇ ಇದನ್ನು ಕಾಯ್ದಿರಿಸಲು ತುಂಬಾ ಅನುಕೂಲ ಆಗುತ್ತೆ ಹಾಗೂ ತಿದ್ದಲು ಯಾವುದೇ ಅವಕಾಶ ಇರೋದಿಲ್ಲ. ಈಗಾಗಲೇ ಸಾಕಷ್ಟು ಭೂ ದಾಖಲೆಗಳು ಸ್ಕ್ಯಾನಿಂಗ್ ಆಗಿದ್ದಾವೆ. ಇವುಗಳನ್ನ ತಾವು ತಮ್ಮ ಮೊಬೈಲ್ನಲ್ಲೇ ನೋಡಿಕೊಂಡು ಅವುಗಳನ್ನ ಮುದ್ರಣವನ್ನ ಮಾಡಬಹುದಾಗಿದೆ. ಇಂದಿನ ಸಂಚಿಕೆಯಿಂದ ಹೀಗೂ ಸಾಧ್ಯ ಎಂಬ ಒಂದು ಪ್ರಶ್ನೆಯನ್ನು ತಮಗೆ ಇಡ್ತೀನಿ. ಇದಕ್ಕೆ ನಾನು ಮುಂದಿನ ಸಂಚಿಕೆಯಲ್ಲಿ ಉತ್ತರ ಹೇಳ್ತೀನಿ. ಉದಾಹರಣೆಗೆ ಇದು ಒಂದು ಬಿಂದು ಎ ಆಗಿರುತ್ತೆ, ಇದು ಬಿಂದು ಬಿ ಆಗಿರುತ್ತೆ. ಈ ಎರಡು ಬಿಂದುಗಳ ಮಧ್ಯೆ ಒಂದು ಸರಳ ರೇಖೆ ಇದ್ದು ಇದನ್ನ ನಾವು ಅಳತೆ ಮಾಡಬೇಕಾಗುತ್ತೆ. ಆದರೆ ಮಧ್ಯದಲ್ಲಿ ಒಂದು ಕುಂಟೆ ಇರುತ್ತೆ ಅಥವಾ ಒಂದು ಎತ್ತರವಾಗಿರ್ತಕ್ಕಂಥ ಗುಡ್ಡ ಇರುತ್ತೆ. ಇದನ್ನ ನಾವು ಹೇಗೆ ಅಳತೆ ಮಾಡಬಹುದು ಅಥವಾ ಮಾಡಕ್ಕಾಗಲ್ಲ ಅನ್ನೋದ್ರ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ನೆಲಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳು ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಥ್ರೆಡ್ ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ನಮಸ್ಕಾರ. ಒಮ್ಮೆ ಅಸಾಧ್ಯವೆಂದು ಕಾಣುತ್ತಿದ್ದ ದರಖಾಸ್ತು ಪೋಡಿ, ಇ ಪೌತಿ ಆಂದೋಲನ, ಭೂ ಸುರಕ್ಷಾ, ಪಹಣಿಗಳ ಜೊತೆ ಆಧಾರ್ ಜೋಡಣೆ, ಕಂದಾಯ ನ್ಯಾಯಾಲಯಗಳ ಪ್ರಕರಣಗಳ ವಿಲೇವಾರಿ, ಪೋಡಿ ಮುಕ್ತ ಗ್ರಾಮ, ಇನ್ನು ಅನೇಕ ಸುಧಾರಣೆಗಳನ್ನ ಜಾರಿಗೊಳಿಸಿದೆ.